ಓ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜೇಡರ ದಾಸಿಮಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಒಡೆಯರ ನೊಡಗೊಂಡು ಬಂದು ಕೈಗುಡಿಗೆಯ ನೀ ಕೈಯಲ್ಲಿ ಕೊಟ್ಟು ಒಡೆಯರೇ ಒಡೆಯರ ಕಾಲು ತೊಳೆದುಕೋ ಎಂಬುವನ ಮನೆಯ ಅಡಿ ಇಡಲಾಗದು. ಮೃಡ ಶರಣನು ಒಡಲಿಚ್ಛೆಗೆ ಬಡಮನವ ಮಾಡಿ ಹೊಕ್ಕುಂಬುವರ ಎನಗೆ ತೋರದಿರ ರಾಮನಾಥ. ಈ ಜೇಡರ ದಾಸಿಮಯ್ಯನವರು ಇಲ್ಲಿ ಒಂದು ಭೃತ್ಯಾಚಾರದ ಬಗ್ಗೆ ಇಲ್ಲೇ ಹೇಳ್ತಾ ಇದ್ದಾರೆ ಅವರು. ಅಂದ್ರೆ ಅದು ಅತಿಥಿ ಸತ್ಕಾರ ಅಂತ ನಾವು ಏನು ಹೇಳ್ತೇವಲ್ಲ, ಹಾಗೆ ಅದರ ಬಗ್ಗೆ ಇಲ್ಲಿ ಒಂದು ಸಂದೇಶವನ್ನು ಅವರು ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಯಾರಾದರೂ ಮನೆಗೆ ಬಂದರೆ ಅವ್ರಿಗೆ ಬಂದುಬಿಟ್ಟಿಗೆನ ಕಾಲಿಗೆ ನೀರು ಕೊಟ್ಟು ವಸ್ತ್ರ ಕೊಟ್ಟು ಮತ್ತು ಅವರಿಗೆ ಒಂದು ಉಪಚಾರವನ್ನು ಮಾಡುವಂಥದ್ದು ಒಂದು ಪದ್ಧತಿ. ಇಲ್ಲದೆ ಹೋದರೆ ಅಲ್ಲಿ ನೀರದವ ನೋಡಿ ತೊಗೊಳ್ರಿ, ಅಲ್ಲಿ ವಸ್ತ್ರ ಐತೆ ನೋಡಿ ತೊಗೊಳ್ರಿ, ಅಲ್ಲಿ ಇರ್ರಿ ಅಂತ ಹೇಳಿದಾಗ, ಆ ರೀತಿ ಒಂದು ಮನೋಭಾವ ಇದ್ದಾಗ ಆ ಬಂದಂಥ ಅತಿಥಿಗಳಿಗೆ ಗೌರವದಿಂದ ಒಂದು ಸತ್ಕಾರವನ್ನು ಮಾಡದೇ ಹೋದಾಗ ಅಂಥವರ ಮನೆಗೆ ಹೋಗಬಾರ್ದು ಅನ್ನೋದನ್ನು ಇಲ್ಲಿ ಜೇಡರ ದಾಸಿಮಯ್ಯನವರು ಹೇಳ್ತಾ ಇದ್ದಾರೆ. ಒಡೆಯರ ನೊಡಗೊಂಡು ಬಂದು, ಅಲ್ಲಿ ಒಡೆಯರು ಅಂದರೆ ಒಬ್ಬ ಜಂಗಮರು, ಒಬ್ಬ ಮಹಾತ್ಮರು, ಒಬ್ಬ ದೊಡ್ಡವರು ಯಾರೇ ಒಂದು ಮನೆಗೆ ಬಂದಾಗ ಕೈಗೂಡಿಗೆ ನೀ ಕೈಯಲ್ಲಿ ಕೊಟ್ಟು, ಅಲ್ಲಿ ಅವ್ರ ಕೈಯಾಗ ಒಂದು ನೀರನ್ನು, ಒಂದು ವಸ್ತ್ರವನ್ನು, ಅದೇನಾದರೂ ಅವರಿಗೆ ಕೊಟ್ಟು, ಒಡೆಯರೇ ಕಾಲು ತೊಳೆದಕ್ಕೋ ಅಂದರೆ ನೀವು ಅಲ್ಲಿ ಕಾಲು ತೊಳ್ಕೊಳ್ರಿ, ನೀವು ಅಲ್ಲಿ ಮಾಡಿಕೊಳ್ಳ್ರಿ ಎಲ್ಲ ನಿಮ್ಮ ಇದನ್ನು ಕ್ರಿಯೆಯನ್ನು ಅಂತ ಹೇಳಿದಾಗ, ಎಂಬುವನ ಮನೆಯ ಅಡಿ ಇಡಲಾಗದು. ಹಾಗೆ ಏನೋ ಒಂದು ಅಗೌರವದಿಂದ ಕಾಣ್ತಾ ಇದ್ದಾನಲ್ಲ, ಅಲ್ಲಿ ಐತೆ ನೋಡ್ರಿ, ಇಲ್ಲಿ ಐತೆ ನೋಡ್ರಿ ಅಂತ ಹೇಳಿ ಏನು ಹೇಳ್ತಿರ್ತಾನಲ್ಲ, ಅಂಥವ್ರ ಮನೆಗೆ ಹೋಗಬಾರ್ದು ಅಂತ ಏನು ಹೇಳ್ತಾರೆ ಅವರು. ಒಬ್ಬ ಬಡವನೇ ಆದರೂ ಸಹಿತ ಅಲ್ಲಿ ಆತ ಒಂದು ಉತ್ತಮ ಗೌರವವನ್ನು ತೋರ್ತಾ ಇದ್ದ, ಒಂದು ಭಕ್ತಿ ಭಾವ ಆತನಲ್ಲಿತ್ತಂದ್ರೆ ಅಂಥವ್ರ ಮನೆಗೆ ಹೋಗಬೇಕು. ಇಲ್ಲಿ ಶ್ರೀಮಂತರದಾರ, ಅವರು ದೊಡ್ಡ ಐಶ್ವರ್ಯವಂತರದಾರ ಅಂತ ಹೇಳಿ ಅಂಥವ್ರ ಮನೆಗೆ ಹೋಗಿ ಆ ರೀತಿ ನಮ್ಮ ಕೆಲಸವನ್ನು ನಾವೇ ಮಾಡಿಕೊಳ್ಳುವಂಥದ್ದು ಮಾಡಬಾರ್ದು, ಅಂಥವ್ರ ಮನೆಗೆ ಹೋಗಬಾರ್ದು ಅನ್ನೋದನ್ನು ಇಲ್ಲಿ ಜೇಡರ ದಾಸಿಮಯ್ಯನವರು ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾನೋ, ಬೃಢ ಶರಣರು ಒಡಲಿಚ್ಛೆಗೆ ಬಡಮನವ ಮಾಡಿ. ಅಲ್ಲಿ ಹೋದಂಥ ವ್ಯಕ್ತಿ ಇವನೇನಾದರೂ ಕೊಡ್ತಾನ, ಊಟಕ್ಕೆ ಇವನೇನಾದರೂ ಪ್ರಸಾದ ಕೊಡ್ತಾನ, ಏನಾದರೂ ಕಾಣಿಕೆ ಕೊಡ್ತಾನ, ಏನಾದರೂ ಇವ ನನಗೆ ಸಹಾಯ ಮಾಡ್ತಾನ ಅಂತ ಹೇಳಿ ಅಲ್ಲಿ ಬಡಮನವ ಮಾಡಿ, ಅಂದರೆ ಅಲ್ಲಿ ಆಯ್ತು ನಾವು ನಮ್ಮ ಕೆಲಸ ಮಾಡ್ಕೊಂಡ್ರೇನು ಇವ ಹೊಟ್ಟೆ ತುಂಬ ಊಟ ಹಾಕ್ತಾನ, ಆಮೇಲೆ ಏನಾದರೂ ಕಾಣಿಕೆ ಕೊಡ್ತಾನ ಅಂತ ಹೇಳಿ ಅಂದ್ಕೊಂಡು ಹೊಕ್ಕುಂಬುವರ, ಅಲ್ಲಿ ಏನೋ ಒಂದು ಉದಾಸೀನ ಭಾವದಿಂದ ಆತ ಅವರನ್ನು ಕಂಡಿರ್ತಾನ. ಆದರೂ ಸಹಿತ ಅವ್ರ ಮನೆಯೊಳಗೆ ಹೊಕ್ಕುಂಬುವ ಅಂದರೆ ಅವ್ರ ಮನೆಯೊಳಗೆ ಹೋಗಿ ಊಟ ಮಾಡುವ ಅಥವಾ ಪ್ರಸಾದ ಮಾಡುವ ಎನ್ನಡೆಗೆ ತೋರದಿರ ರಾಮನಾಥ ಅಂತ. ಹಾಗೆ ಆತ ಒಂದು ಉದಾಸೀನತೆಯಿಂದ, ಒಂದು ಮನಸ್ಸ ಇಲ್ಲದೆ ಒಂದು ನಿರ್ಭಾವದಿಂದ ಆತ ಅವರು ನೋಡ್ತಾ ಇದ್ದ ಅಂದರೆ
ಅಂಥವ್ರ ಮನೆಯೊಳಗೆ ಹೋಗಬಾರ್ದು, ಮತ್ತು ಅವರ ಮನೆಯೊಳಗೆ ಊಟ ಮಾಡಬಾರ್ದು. ಏನು ಅವರು ದೊಡ್ಡ ಮಂದಿ, ಅವರಿಗೆ ಅಷ್ಟು ಸಮಯ ಇಲ್ಲ, ಅವರು ಭಾಳ ತುಂಬ ಕೆಲಸದಲ್ಲಿದ್ದಾರೆ. ಅದಕ್ಕೋಸ್ಕರ ನಾವು ಏನಾಯ್ತು, ಅವ್ರ ಒಳಗೆ ಕರೀಲಿಲ್ಲದ್ರೆ ಏನಾಯ್ತು, ಅವ್ರು ನೀರು ಕೊಡಲಿದ್ರೆ ಏನಾಯ್ತು ಅಂತ ಹೇಳಿ ತಿಳ್ಕೊಂಡು ಅಂಥವ್ರ ಮನೆಗೆ ನಾವು ಹೊಕ್ಕು ಊಟ ಮಾಡಿದ್ವಿ ಅಂದರೆ ಅಂಥವ್ರನ್ನ ನನಗೆ ತೋರಿಸ್ಬೇಡ ಅಂತ ಹೇಳಿ ಇಲ್ಲಿ ಜೇಡರ ದಾಸಿಮಯ್ಯನವರು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವು ಸಹಿತ ಈ ದಿನಮಾನದಲ್ಲಿ ಯಾರೇ ಒಬ್ಬ ಶ್ರೀಮಂತ ಇರಲಿ, ಧನಿಕ ಇರಲಿ, ನಮಗೆ ಆತ ಒಂದು ಗೌರವವನ್ನು ಕೊಡ್ತಾ ಇದ್ದ ಅಂದರೆ ಅಂಥವ್ರ ಮನೆಗೆ ಹೋಗಬೇಕೆ ಹೊರತು ಅಲ್ಲಿ ಒಬ್ಬ ಬಡವನಾಗಲಿ, ಒಬ್ಬ ನಿರ್ಗತಿಕನಾಗಲಿ, ಅಥವಾ ಒಂದು ಭಕ್ತಿ ಭಾವದಿಂದ ಯಾರಲ್ಲಿ ನಮ್ಮನ್ನು ಸತ್ಕಾರ ಮಾಡ್ತಾರೆ ಅಂಥವ್ರ ಮನೆಗೆ ಹೋಗಬೇಕು. ಅಲ್ಲಿ ಉದಾಸೀನ ಮಾಡುವಂತಹ ಅವರ ಮನೆಗೆ ಹೋಗಬಾರ್ದು, ಮತ್ತು ಅವರ ಮನೆಯಲ್ಲಿ ಊಟವನ್ನು ಮಾಡಬಾರ್ದು, ಪ್ರಸಾದವನ್ನು ತೆಗೆದುಕೊಳ್ಳಬಾರ್ದು ಅನ್ನೋದನ್ನು ಇಲ್ಲಿ ಜೇಡರ ದಾಸಿಮಯ್ಯನವರು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವು ಸಹಿತ ಅವ್ರೇನರ ಯಾಕೆ ಅನ್ನಲಿ, ಅವ್ರ ಮನೆಗೆ ನಾವು ಹೋಗ್ತೀವಿ, ಅವ್ರು ದೊಡ್ಡ ಶ್ರೀಮಂತರದಾರ, ಅವರು ಏನು ಅಂದ್ರೆ ಏನಾಯ್ತು, ನಾವು ದೊಡ್ಡ ಮನಸ್ಸು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಅವ್ರ ಮನೆಗೆ ಹೋದಾಗ ಅಲ್ಲಿ ನಮಗೆ ಒಂದು ಆತ್ಮಗೌರವ ಅನ್ನೋದು ಹೋಗಿಬಿಡ್ತೈತಿ. ಒಂದು ಸ್ವಾಭಿಮಾನ ಅಂತ ಏನು ಹೇಳ್ತೀವೋ ಅದು ಅಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಜೇಡರ ದಾಸಿಮಯ್ಯನವರು ಹೇಳಿದಾಗ ಒಬ್ಬ ಬಡವನ ಮನೆಗಾದರೂ ಹೋಗೋಣ, ಆದರೆ ಒಬ್ಬ ಶ್ರೀಮಂತ ಒಂದು ಉದಾಸೀನತೆಯಿಂದ ನಮ್ಮನ್ನು ಕಾಣ್ತಾನೆ ಅಂದರೆ ಅಂಥಲ್ಲಿ ನಾವು ಹೋಗಬಾರ್ದು, ಅಂಥವ್ರ ಮನೆಯಲ್ಲಿ ನಾವು ಊಟ ಮಾಡಬಾರ್ದು ಅನ್ನುವ ಒಂದು ಭಾವನೆ ನಮಗೆ ಬರಬೇಕಾಗಿತ್ತು ಅಂತ ಕೇಳಿದಾಗ ನಾವು ಅಲ್ಲಿ ಮತ್ತೆ ಏನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಳಬೇಕು. ಆವಾಗ ಮಾತ್ರ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣ.